ನಾನೇ ಕಳ್ತನ ಮಾಡ್ಲಿ, ನನಗೆ ದುಡ್ಡು ಕೊಡಕ್ಕಯ್ಯ ಅಂದ್ರೆ ನಮ್ಮ ಅಕ್ಕಯ್ಯ ದುಡ್ಡು ಕೊಡದೇ ಇರ್ತಾರಾ? ಈ ಹಟ್ಟಿಯಾಗೆ ವಸ್ತುಗಳನ್ನ ಕದ್ದು ಕುಡಿಯೋ ಚಟ ಇರೋದು ನಿನ್ಗೆ ತಾನೆ? ಹಂಗಾರೆ ನಿಮ್ ಕೋಣೆಗೆ ಸರ ಸಿಕ್ತಲ್ಲ ಅದು ಸುಳ್ಳ? ಅದನ್ನ ತಗೊಂಡೋಗಿ ನೀನೇ ಅಲ್ಲಿ ಇಕ್ಕಿಲ್ಲ ಅಂತ ಹೆಂಗ್ ಹೇಳಿಯಾ? ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಹೇಳಿ ನನ್ ಗಂಡನ್ ಮೇಲೆ ಗುಬೆ ಕುರಿಸ್ತಾವನೆ. ಅಕ್ಕಯ್ಯ, ಕದ್ದಿರೋದು ಈ ನಂಜಾನೆ. ಹೊಸಿ ನೋಡ್ಕೊಂಡು ಮಾತಾಡು ರಾಮೇಗೌಡ. ನನ್ನ ಮೊಮ್ಮಗ ಯಾಕೆ ಕದೀತಾನೆ? ಆಗಿಂದ ನೋಡ್ತಾ ಇವನಿ, ಕದ್ದಿದ್ಯಾ ಅಂತ ಹೇಳ್ತಿದ್ಯಾ. ಕುಡಿಯೋನ್ಗೆ ಕಾರಣ ಬೇರೆ ಬೇಕಾ? ಅವನು ಕುಡ್ಕನೇ ಇರ್ಬೋದು, ಅದು ವಂಶ ಪಾರಂಪರೆಯಿಂದ ಬಂದಿರೋ ಒಡವೆ ಅಂತ ಅವನಿಗೂ ಗೊತ್ತದೆ. ಅವನದನ್ನ ಮುಟ್ಟಕ್ಕಿಲ್ಲ. ಹೇಳಜ್ಜಿ, ನೀನಾರು ಹೇಳಜ್ಜಿ. ಕದಿಯನಾಗಿದ್ರೆ ಕದ್ ಗುಳು ಮಾಡಕ್ಕೆ ಇಷ್ಟು ವರ್ಷ ಗಂಟ ಬೇಕಾಗಿದ್ದಿಲ್ಲ. ಇದ್ರಾಗೆ ರಾಮೇಗೌಡ ನಿಂದ ಏನೋ ಮಸ್ಲತ್ತೈತೆ ಕಣ. ಸರಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಎಲ್ರೂ ಹೋಗಿ ಮಲ್ಕೊಳ್ಳಿ. ಬುಡಕ್ಕಾಗಿಲ್ಲವಾ? ನಾನೇ ಗದ್ದು ನನ್ನೇನೆ ಕಳ್ಳ ಅಂತ ನೀವು ಕಳ್ಳ ಬಡ್ಡಿ ನನ್ನ ಮಗ. ಅಯ್ಯಯ್ಯೋ ದೇವ್ರೆ, ನಾನು ಎತ್ತಾಡ್ಸಿದ ಮಕ್ಕಳೆಲ್ಲ ನನ್ನನ್ನೇ ಕಳ್ಳ ಅನ್ನಂಗೆ ಆಗ್ಬಿಡ್ತಲ್ಲ. ಅಕ್ಕಯ್ಯ, ನೀನೇ ಹೇಳಕ್ಕಯ್ಯ, ನಾನು ಇನ್ನೂ ಈ ಮನೇಲಿ ಇರ್ಬೇಕಾ? ಕದ್ದಿರೋರ್ನ ಕಳ್ಳ ಅಂತ ತಾನೆ ಅನ್ಬೇಕು. ಅಯ್ಯೋಯ್ಯೋಯ್ಯೋ, ಕೆಲಸದವರು ನನ್ನ ಅನ್ನಂಗೆ ಆಗೋಯ್ತಲ್ಲಪ್ಪ. ಅವರೇ ಇವ್ರೇ ಒಡವೆ ಕದ್ದಿದ್ದೀನ ನಾನು ಸಣ್ಣಾರೇ ನೋಡಿರಿ. ಏಯ್ ನಿಜ ಬಹುಳ, ಇಲ್ಲಂದ್ರೆ ನನ್ನ ಮಗನೇ ನೀನು. ನನ್ ಮುಂದೆನೆ ನನ್ನ ತಮ್ಮನ್ ಕುತ್ತಿಗೆ ಪಟ್ಟಿ ಹಿಡಿಯೋದಕ್ಕೆ ಎಷ್ಟಲ ಧೈರ್ಯ ನಿನಗೆ?